ಬಿಜೆಪಿ ಕಟ್ಟಿಹಾಕಲು ಇಂಡಿಯಾ ಭರ್ಜರಿ ಪ್ಲಾನ್. ಎಂಪಿ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಮಹಾ ಆಘಾತ. ಮಣಿಪುರದಿಂದಲೇ ಬಿಜೆಪಿಗೆ ಮುಟ್ಟಿ ನೋಡಿಕೊಳ್ಳುವ ಹೊಡೆತ. ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 3 ತಿಂಗಳು ಬಾಕಿ ಇದ್ದು ಐಎನ್ಡಿಎ ಮತ್ತು ಎನ್ಡಿಎ ಕೂಟಗಳ ಮಧ್ಯೆ ಬಿಗ್ ಫೈಟ್ ಏರ್ಪಟ್ಟಿದೆ. ಮೋದಿ ಆಡಳಿತ ವಿರೋಧಿ ಅಲೆಯನ್ನ ಅಸ್ತ್ರವನ್ನಾಗಿಸಿಕೊಂಡು ಈ ಸಲ ಶತಾಯಗತಾಯ ಕೇಂದ್ರದಿಂದ ಬಿಜೆಪಿಯನ್ನ ಕೆಳಗಿಳಿಸಲೇಬೇಕು ಅಂತೇಳಿ ಐಎನ್ಡಿಎ ಮೈತ್ರಿಕೂಟ ಭರ್ಜರಿ ಪ್ಲಾನ್ ಮಾಡಿದೆ. ಇದಕ್ಕೆ ಇವತ್ತು ಮುಹೂರ್ತ ಕೂಡ ಇಟ್ಟಿದ್ದು ಈಗಾಗಲೇ ಕಾಂಗ್ರೆಸ್ ಮಣಿಪುರದಿಂದ ರಣಕಹಳೆ ಮೊಳಗಿಸಿದೆ. ಹಾಗಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕಟ್ಟಿಹಾಕಲು ಐಎನ್ಡಿಎ ಮೈತ್ರಿಕೂಟ ಮಾಡಿಕೊಂಡಿರುವ ಭರ್ಜರಿ ಪ್ಲಾನ್ ಏನು? ಎಂಪಿ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಮಹಾ ಆಘಾತ ಎದುರಾಗುತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಿರಂತರ ಬೆಲೆ ಏರಿಕೆ, ಸುಳ್ಳು ಭರವಸೆಗಳು, ಆಡಳಿತ ವಿರೋಧಿ ಅಲೆ ಇವು ಐಎನ್ಡಿಎ ಮೈತ್ರಿಕೂಟದ ಬ್ರಹ್ಮಾಸ್ತ್ರಗಳು. ಈ ಅಸ್ತ್ರಗಳನ್ನಿಟ್ಟುಕೊಂಡು ಇಂಡಿಯಾ ಮೈತ್ರಿಕೂಟ ಅಕ್ಕಡಕ್ಕಿಳಿದಿದೆ. ಮೋದಿ ಪಟಾಲಮ್ಮನ್ನ ಪುಡಿ ಪುಡಿ ಮಾಡೋಕೆ ಈಗಾಗಲೇ ಶಸ್ತ್ರಾಭ್ಯಾಸದಲ್ಲಿ ತೊಡಗಿದೆ. ಇಂಡಿಯಾ ಒಕ್ಕೂಟದಲ್ಲಿ ಸೀಟು ಹಂಚಿಕೆ, ಅಧಿಕಾರ ಹಂಚಿಕೆಯಲ್ಲಿ ಏನೇ ಮನಸ್ತಾಪಗಳಿದ್ರು ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಸಾಮ್ರಾಜ್ಯವನ್ನ ಕೊನೆಗಾಣಿಸಲೇಬೇಕು ಅನ್ನೋ ಒಂದೇ ಅಜೆಂಡಾ ಇಟ್ಕೊಂಡು ಅಕ್ಕಡಕ್ಕಿಳಿಯೋಕೆ ಒಗ್ಗಟ್ಟಿನ ಮಂತ್ರ ಪಠಿಸುತ್ತಿವೆ. ಇತ್ತ ಇಂಡಿಯಾ ಹೆಸರನ್ನ ಇಂಡಿಯಾ ಅಂತ ಕೇವಲವಾಗಿ ಟೀಕಿಸುತ್ತಿರೋ ಬಿಜೆಪಿಗರು ಮತ್ತು ಕೆಲ ಮರಿಕೊಂಡ ಮಾಧ್ಯಮಗಳು ಇಂಡಿಯಾ ಒಕ್ಕೂಟದಲ್ಲಿ ಒಗ್ಗಟ್ಟಿಲ್ಲ, ಒಡುಕು ಶುರುವಾಗಿದೆ ಅಂತೇಳಿ ಪುಂಗಿ ಊದುತ್ತಿವೆ. ಯಾಕಂದ್ರೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಒಗ್ಗಟ್ಟಾಗಿದ್ರೆ ಕಮಲವನ್ನ ದೇಶದಲ್ಲಿ ಬೇರು ಸಮೇತ ಕಿತ್ತು ಹಾಕ್ತಾವೆ ಅನ್ನೋ ಆತಂಕ, ಭೀತಿ ಎನ್ಡಿಎ ನಾಯಕರನ್ನ ಕಾಡ್ತಿದೆ. ಆದ್ರೆ ಬಿಜೆಪಿಯವರ ಈ ಡಿವೈಡ್ ಅಂಡ್ ರೂಲ್ ಪಾಲಿಸಿಗೆ ಸಿಡ್ಡು ಹೊಡೆದಿರೋ ಐಎನ್ಡಿಎ ಮೈತ್ರಿಕೂಟ ತನ್ನ ಮುಖ್ಯಸ್ಥರನ್ನಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಆಯ್ಕೆ ಮಾಡಿಕೊಂಡಿದೆ. ಇಂಡಿಯಾ ಕೂಟಕ್ಕೆ ಖರ್ಗೆ ಮುಖ್ಯಸ್ಥ. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಇಂಡಿಯಾ ಮೈತ್ರಿಕೂಟ ಫುಲ್ ಅಲರ್ಟ್ ಆಗಿದೆ. ಹೇಗಾದ್ರೂ ಮಾಡಿ ಮೋದಿಯನ್ನ ಮಣಿಸಲೇಬೇಕು ಅಂತೇಳಿ ಟೊಂಕ ಕಟ್ಟಿ ನಿಂತಿದೆ. ಇದೇ ನಿಟ್ಟಿನಲ್ಲಿ ಇಂಡಿಯನ್ ನಾಯಕರೆಲ್ಲ ವರ್ಚುವಲ್ ಮೂಲಕ ಸಭೆ ನಡೆಸಿದ್ದಾರೆ. ಏಪ್ರಿಲ್ ಅಥವಾ ಮೇನಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯ ಸಿದ್ಧತೆ ಕುರಿತು ಚರ್ಚೆ ನಡೆಸಿದ್ದಾರೆ. ಅಲ್ಲದೆ ಚುನಾವಣೆಯಲ್ಲಿ ಸೀಟುಗಳ ಹಂಚಿಕೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಜೊತೆಗೆ ಲೋಕಸಭಾ ಚುನಾವಣೆ ಬಗ್ಗೆ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಇದೇ ಸಭೆಯಲ್ಲಿ ಮೈತ್ರಿಕೂಟದ ಮುಖ್ಯಸ್ಥನ ಆಯ್ಕೆಗೆ ವಿಪಕ್ಷಗಳು ತೆರೆ ಎಳೆದಿವೆ. ಇಂಡಿಯಾ ಕೂಟಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಸ್ಥರ ಆಯ್ಕೆಯಾಗಿದ್ದಾರೆ ಎನ್ನಲಾಗುತ್ತಿದೆ. ಆದ್ರೆ ಕೆಲವು ಪಕ್ಷಗಳು ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ಕಡೆ ಒಲವು ಹೊಂದಿವೆ. ಹೀಗಾಗಿ ಸಭೆಯಲ್ಲಿ ಭಾಗವಹಿಸಿದ ಪಕ್ಷಗಳನ್ನ ಸಂಪರ್ಕಿಸಿದ ಬಳಿಕ ಅಂತಿಮ ನಿರ್ಧಾರ ಹೊರಬೀಳೋ ಸಾಧ್ಯತೆ ಇದೆ. ವಿಪಕ್ಷಗಳ ಇಂಡಿಯಾ ಕೂಟಕ್ಕೆ ಬಿಎಸ್ಪಿ ಸೇರ್ಪಡೆ ಸಾಧ್ಯತೆ. ಈಗಾಗಲೇ ಇಂಡಿಯಾ ಕೂಟಕ್ಕೆ 28 ವಿರೋಧ ಪಕ್ಷಗಳು ಸೇರಿಕೊಂಡಿವೆ. ಆದ್ರೀಗ ಇಷ್ಟು ದಿನ ಮೈತ್ರಿಕೂಟದಿಂದ ಅಂತರ ಕಾಯ್ದುಕೊಂಡಿದ್ದ ಬಿಎಸ್ಪಿ ಕೂಡ ಇಂಡಿಯಾ ಮೈತ್ರಿಕೂಟ ಸೇರೋ ಸಾಧ್ಯತೆ ಇದೆ. ಜನವರಿ 15ರಂದು ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಅವರ ನಿರ್ಧಾರ ಹೊರಬೀಳುವ ಸಾಧ್ಯತೆ ಇದೆ. ಕರ್ನಾಟಕ ಅಥವಾ ತೆಲಂಗಾಣದಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಈ ಬಾರಿ ಲೋಕಸಭಾ ಕಣಕ್ಕಿಳಿಯಲಿದ್ದಾರೆ ಅನ್ನೋ ಮಾತು ರಾಷ್ಟ್ರ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ರಾಜ್ಯ ನಾಯಕರಿಗೆ ತಿಳಿಯದೆ ಕರ್ನಾಟಕದ ಕೊಪ್ಪಳ ಅಥವಾ ತೆಲಂಗಾಣದ ಒಂದು ಕ್ಷೇತ್ರದಲ್ಲಿ ಎಐಸಿಸಿ ರಹಸ್ಯ ಸಮೀಕ್ಷೆ ನಡೆಸಿದೆ ಅಂತ ತಿಳಿದು ಬಂದಿದೆ. ಈ 2 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿ ಕಣಕ್ಕಿಳಿಯುವ ಸಾಧ್ಯತೆ ದಟ್ಟವಾಗಿದೆ. ಇಂದಿನಿಂದ ಭಾರತ ಐಕ್ಯತಾ ನ್ಯಾಯ ಯಾತ್ರೆ ಆರಂಭ. ಭಾರತ್ ಜೋಡೋ ಯಾತ್ರೆಯ ಯಶಸ್ಸಿನ ಬೆನ್ನಲ್ಲೇ ಇಂದಿನಿಂದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಭಾರತ ಐಕ್ಯತಾ ನ್ಯಾಯ ಯಾತ್ರೆ ಆರಂಭವಾಗಲಿದೆ. ಮಣಿಪುರದ ತೌಬಲ್ ಜಿಲ್ಲೆಯ ಖಾಸಗಿ ಮೈದಾನದಲ್ಲಿ ಭಾರತ ಐಕ್ಯತಾ ನ್ಯಾಯ ಯಾತ್ರೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಚಾಲನೆ ನೀಡಲಿದ್ದಾರೆ. ಇವತ್ತು ಯಾತ್ರೆ ಸಂಬಂಧ ಕಾಂಗ್ರೆಸ್ ನ್ಯಾಯಗೀತೆ ಬಿಡುಗಡೆ ಮಾಡಿದೆ. ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ಭಾರತ ಐಕ್ಯತಾ ನ್ಯಾಯ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಮಣಿಪುರಕ್ಕೆ ಹಾರಿದ್ದಾರೆ. ಅದೇನೇ ಇದ್ರೂ ಮೋದಿ ಎಂಬ ಅಶ್ವಮೇಧ ಕುದುರೆಯನ್ನ ಕಟ್ಟಿ ಹಾಕಲು ವಿಪಕ್ಷಗಳು ಸಜ್ಜಾಗಿವೆ. ಆದ್ರೆ ಇಂಡಿಯಾ ಕೂಟದ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದು ಲೋಕ ಕದನದ ಬಳಿಕವಷ್ಟೇ ಗೊತ್ತಾಗಬೇಕಾಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.